ಒಗೇನಕಲ್ ಸ್ಟೈಲ್ ಮೀನು ಸಾರು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಫ್ರೆಶ್ ಆಗಿರೋಂಥ 1.5 kg ಮೀನು ತೊಳೆದು ಈ ರೀತಿ ಇಟ್ಟಿದ್ದೀನಿ. ನಂತರ 3 ಮೀಡಿಯಮ್ ಸೈಜು ಈರುಳ್ಳಿ, 2 ಉಂಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ, ಚಿಕ್ಕದಾಗಿ ಟೊಮೆಟೊ ಮತ್ತು ಒಂದು ಕಡಾಯಿ ಇಟ್ಟು ಕಡಾಯಿ ಬಿಸಿಯಾಗಿದ್ದ ನಂತರ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಮೆಣಸು ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸೊ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಆಗಿದ ನಂತರ ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿ, ಸೊ ಇದನ್ನು ಅಷ್ಟೇ 2 ಸೆಕೆಂಡ್ ಫ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗಿದ ನಂತರ ಹೆಚ್ಚಿಟ್ಟಿರೋಂಥ ಈರುಳ್ಳಿ, ಸೊ ಇದು ಮೀಡಿಯಮ್ ಗಾತ್ರದಷ್ಟು 3 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಟಿರೋಂಥ ಟೊಮೆಟೊ, 2 ಚಿಕ್ಕ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಸೊ ಈ ರೀತಿ ಸೇರಿಸ್ಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್. ನಿಮಗೆ ಖಾರಕ್ಕೆ ಬೇಕಂದರೆ 3 ಟೇಬಲ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ, ನಾನು ಇಲ್ಲಿ ದೊಡ್ಡ ಚಮಚದಲ್ಲಿ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಮೇನ್ ಹೈಲೈಟ್ ಬಂದೆ ಸಾಂಬಾರು ಪುಡಿ, ತುಂಬ ಟೇಸ್ಟ್ ಕೊಡುತ್ತೆ ಮೀನು ಸಾರಿಗೆ. ಸೊ ಇದನ್ನೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಸೊ ಇದಿಷ್ಟೇ ಇದಕ್ಕೆ ಮಸಾಲೆ, ಅಷ್ಟು ಟೇಸ್ಟ್ ಕೊಡುತ್ತೆ. ಸೇಮ್ ನಮ್ಮ ಒಗೇನಕಲ್ಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಫೈನಲ್ ಆಗಿ ಇಲ್ಲಿಗೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆನ ಆರಕ್ಕಿಡೋಣ. ಆರಕ್ಕಿಟ್ಟು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಕಡಾಯಿ ಇಟ್ಟು ಕಡಾಯಿಗೆ ಬಿಸಿಯಾಗಿದ ನಂತರ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1/4 ಟೀ ಸ್ಪೂನಷ್ಟು ಮೆಂತೆಕಾಳು. ಸೊ ಇದು ಮೇನ್ ಹೈಲೈಟೇ ಮೆಂತೆಕಾಳು. 1 ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದು ಒಗ್ಗರಣೆಗೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ 2 ನಿಮಿಷ ಫ್ರೈ ಆಗಿದ ನಂತರ ರುಬ್ಬಿಟ್ಟಿರೋಂಥ ಮಿಶ್ರಣವನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಈ ಮಿಶ್ರಣನೂ ಅಷ್ಟೇ ಎಣ್ಣೆಯಲ್ಲಿ 1-2 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಮತ್ತು ನಮಗೆ ಬೇಕಾದಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದರ ಕುದ್ದು ಬಂದಾಗ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ಬಿಟ್ಕೊಳ್ತಾ ಇದ್ದೀನಿ. ಕುದ್ದು ಬಂದಾಗಲ್ಲ ನೀವು ಹಾಕ್ಕೋಬೇಕು. ಮಸಾಲೆ ಕುದಿಬೇಕಾದ್ರೆ ನಾವು ಈ ರೀತಿ ಹಾಕಿದ ನಂತರ ನೋಡಿ, ಮತ್ತೆ ಮಸಾಲೆ ಕುದಿಬೇಕಾದ್ರೆ ನಾವು ಮೀನನ್ನ ಎತ್ತಿ ಈ ರೀತಿ ಹಾಕಿದ್ರೆ ಒಗೇನಕಲ್ ಸ್ಟೈಲು ಮೀನು ಸಾರು ರೆಡಿಯಾಗಿರುತ್ತೆ. ಸೊ ಇದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬೆಂದು ಬಂದಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ, ಎಷ್ಟು ಟೇಸ್ಟೂ ಅಷ್ಟೇ ಅಲ್ಟಿಮೇಟ್ ಆಗಿದೆ. ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.